ಕುವೆಂಪು ಸ್ವಾಮಿಗಳವರು ಪ್ರಕೃತಿನೇ ದೇವರು ಅಂತ, ಪ್ರಕೃತಿ ಆರಾಧಕರ. ಹಾಗಾಗಿ ನಾವು ಭಗವಂತನನ್ನು ನಂಬಿ ಪ್ರಕೃತಿ ಒಳಗೆ ಲೀನವಾದ್ರೆ ಬಯಲಾದ್ರೆ ಜಗತ್ತೇ ಅವತ್ತು ಬಯಲ. ಭರತಖಂಡ ಅಂದ್ರೆ ಇಡೀ ವಿಶ್ವಪ್ರೇಮಿ. 218 ರಾಷ್ಟ್ರಗಳಲ್ಲಿ ಭರತಖಂಡಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೀರ್ತಿ ಇದೆ. ತನ್ನನ್ನ ತಾನು ಅರಿತು ತನ್ನರಿವೇ ಗುರುವಾದಾಗ ಅದಕ್ಕೆ ಸಾಧ್ಯತೆ ಇದೆ. ಇದು ಹೋಗ್ತದೆ, ಜಾತಿ ತಾರತಮ್ಯನೂ ಹೋಗ್ತದೆ, ಅಸ್ಪೃಶ್ಯತೆನೂ ಹೋಗ್ತದೆ. ನಾವೆಲ್ಲ ಒಂದು ಭಾರತೀಯರು ಅಂತಕ್ಕಂಥ ವಿಶ್ವವ್ಯಾಪಿ ವಿಚಾರ ಮುನ್ನೆಲೆಗೆ ಬರುತ್ತೆ. ಮನುಜಮತ, ವಿಶ್ವಪಥ, ವಿಜ್ಞಾನ ದೃಷ್ಟಿ, ವಿಚಾರ ಬುದ್ಧಿ ಇವು ನಮ್ಮ ಹೃದಯದ ನಿತ್ಯ ಮಂತ್ರಗಳಾಗಿರಬೇಕು ಎಂದಿದ್ದರು ಕುವೆಂಪು. ಆದರೆ ಧಾರ್ಮಿಕ ಆಚರಣೆಗಳು, ವಿಚಾರಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಬದುಕಲ್ಲಿ ಅದ್ಧೂರಿಯಾಗಿ ವಿಜೃಂಭಿಸುತ್ತಿರುವ ದಿನಗಳಿವು. ಜನರ ವೈಯಕ್ತಿಕ ಧಾರ್ಮಿಕ ಸಂವೇದನೆಗಳು ರಾಜಕೀಯ ಲಾಭದ ಸಾಧನಗಳಾಗುತ್ತಿವೆ. ಒಳಗೊಳ್ಳುವ ಅಥವಾ ಹೊರಗಿಡುವಂತಹ ರಾಜಕಾರಣಗೊಂಡ ಧರ್ಮದ ನಿಜದ ನೆಲೆಯನ್ನು ಜನಸಾಮಾನ್ಯರು ಹೇಗೆ ಪರಿಭಾವಿಸುತ್ತಾರೆ? ಬಹುತ್ವದ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗಿರುವ ವೈವಿಧ್ಯಮಯ ಧಾರ್ಮಿಕ ಅಸ್ಮಿತೆಗಳು ರಾಷ್ಟ್ರೀಯ ನೆಲೆಯ ಧರ್ಮದ ವಿಜೃಂಭಣೆಯಲ್ಲಿ ಕಳೆದು ಹೋಗಲಿದೆಯೇ? ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಯತ್ನದಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ಜೊತೆ ನಡೆಸಲಾದ ಸಂದರ್ಶನಗಳ ದಾಖಲಾತಿಯೇ ಈ ವಿಡಿಯೋ ಮಾಲಿಕೆ ನೆಲದ ನಂಬಿಕೆ. ನಾನು ಲೇಪಾಕ್ಷಯ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿ ಇಲ್ಲಿ ಊರಿನಲ್ಲಿ ಬಂದು ಬಾಡಿಗೆ ಮನೆ ಮಾಡಿಕೊಂಡು ಇರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ಇಲ್ಲ ಅನ್ನೋ ಒಂದು ಕೊರಗಿನಿಂದ ಒಬ್ಬ ಹುಡುಗನ ಸಾಕಿ ಆರ್ಪನ ಹುಡುಗನಿಗೆ ಅವ್ರಿಗೆ ಇಂಜಿನಿಯರಿಂಗ್ ಓದ್ತಕ್ಕಂಥ ಸಂದರ್ಭ. ಸಾರ್ವಜನಿಕರು ನಮ್ಮ ಜೊತೆ ಗುರುತು ಧರಿಸಿ ಮತ್ತು ಸಾರ್ವಜನಿಕರು ಅರಣ್ಯ ಇಲಾಖೆ ಒಳಗೆ ಕೆಲಸ ಮಾಡಬೇಕಾದ್ರೆ ಸಾಧಕ ಬಾಧಕಗಳನ್ನು ನಾವು ಪರಿಗಣಿಸಿ ಹೆಚ್ಚು ಪ್ರೀತಿ ವಾತ್ಸಲ್ಯದಲ್ಲಿ ಸಾರ್ವಜನಿಕರ ಗಮನವನ್ನು ಸೆಳೆದು ಈ ಪಕ್ಕದ ಅರಣ್ಯವನ್ನು ಉಳಿಸಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಆ ಹಿನ್ನೆಲೆ ಒಳಗೆ ಲೇಪಾಕ್ಷನವರು ನೀತಿವಂತರಾಗಿದ್ದಾರೆ. ಮಕ್ಕಳಿದ್ರೂ ಹುಡುಗನ ಒಬ್ಬನ್ನು ಸಾಕಿ ಇಂಜಿನಿಯರಿಂಗ್ ಓದಿಸ್ತಾರೆ. ಹಾಗಾಗಿ ಅವರಿಗೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸಾರ್ವಜನಿಕರು ಸಹಕಾರ ನೀಡ್ತಾ ಬಂದರು. ಅದನ್ನು ನಾವು ಸದ್ವಿನಿಯೋಗ ಮಾಡಿಕೊಂಡು ಈ ಹಂತಕ್ಕೆ ನಾವು ಬಂದಿದ್ವಿ. ಹುಡುಗನಿಗೆ ಕೆಲಸ ಸಿಕ್ತು, ನಮಗೆ ಮಕ್ಕಳಿಲ್ಲ ನಾವು ಕೊರಗಾದ ಆ ಸಮಯದಲ್ಲಿ ನಮಗೂ ಮಕ್ಕಳು ಸರಿ. ನಮ್ಮ ಹುಡುಗ ತಿಂಗಳು 2 ತಿಂಗಳೊಳಗಾಗಿ ನಮ್ಮನ್ನು ಹೊರತು ನಮಗೆ ಸ್ವಲ್ಪ ಮನಸ್ಸು ಕಸಿವಿಸಿಯಾಗಿ ನಮ್ಮಕ್ಕ ನಮಗೆ ಶಿವದೀಕ್ಷೆ ಕೊಡಿಸಿ ನಮ್ಮ ಮನಸ್ಸು ಭಗವಂತನ ಕಡೆ ವಾಲೋ ರೂಪದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಆಗಿದೆ. ನಾವು ಇಷ್ಟೇ ಜಗತ್ತು, ಇದರಲ್ಲಿ ಈ ವಿಶೇಷತೆ ಏನಿಲ್ಲ. ನನಗೂ ಸರ್ಕಾರಿ ನೌಕರಿ ಇದೆ, ಇನ್ನೂ 4 ಮಕ್ಕಳನ್ನು ಸಾಕಬೇಕಂತ ಆ ಸಮಯದಲ್ಲಿ ತಗೊಂಡಂಥ ಜಾಗ, ನಂಬಿಕೆಗೋಸ್ಕರ ತಗೊಂಡಂಥ ಜಾಗ ಇದು ಸದ್ವಿನಿಯೋಗ ಆಗಲಿ, ಆ ಥರದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತೇಳಿ ಈ ಶಿವ ಶೈಕ್ಷಣಿಕ ಸೇವಾಶ್ರಮ ಅಂತಕ್ಕಂಥ ಒಂದು ಆಶ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ. ಶರಣರ ಗುರು ಹಿರಿಯರ ಆಶೀರ್ವಾದದಿಂದ ಇವತ್ತು ಅದು ಇಡೀ ಸಮಾಜ ಬಂದು ನೋಡಿ, ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡಿ ಕೈಲಾದ ಸಹಾಯವನ್ನು ಮಾಡ್ತಾ ಇದ್ವಿ. ಎಲ್ಲ ಸಮುದಾಯದವರು ಬಂದು ನಮಗೆ ಬೆನ್ನಿಂದೆ ನಿಂತು ಈ ಸತ್ಕಾರ್ಯಕ್ಕೆ ಪ್ರೇರಣೆ ಆಗಿದೆ. ಅದು ಪ್ರಾರಂಭ ಹಂತದಲ್ಲಿ ಬರೀ ಪ್ರೈಮರಿ ಸೆಕ್ಷನ್ ಇತ್ತು. ಆಮೇಲೆ ಈಶ್ವರಯ್ಯ ಅಂದ DDPI ಸಾಹೇಬರು ಬಂದು ಮತ್ತು ಉನ್ನತಾಧಿಕಾರಿಗಳು ಬಂದು ಇಲ್ಲಿ ಒಳ್ಳೆಯ ವ್ಯವಸ್ಥೆ ಇದೆ, ನೀವು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಓಪನ್ ಮಾಡ್ರಪ್ಪ ಹಾಗೆ ಸಹಕಾರಕ್ಕೆ ಸ್ಕೂಲ್ ತೆರೆದ್ವಿ. ಈಗ ಮಾನವ ಪಂಚಭೂತಗಳಿಂದ ಬಂದಿದ್ದಾನೆ, ನಾವು ಪಂಚಭೂತದಲ್ಲೇ ಲೀನವಾಗ್ತೇವೆ. ಅಲ್ಲಿ ಗುರುಗಳೇನು ಹೇಳ್ತಾರೆ, ಬಯಲೇ ಬ್ರಹ್ಮಾನಂದ. ನಾವು ಬಯಲಲ್ಲಿ ಭಗವಂತನ ಧ್ಯಾನ ಮಾಡಿದಾಗ, ಉದಾಹರಣೆಗೆ ನಮ್ಮ ಕುವೆಂಪು ಸ್ವಾಮಿಗಳವರು ಪ್ರಕೃತಿನೇ ದೇವರು ಅಂತ, ಪ್ರಕೃತಿ ಆರಾಧಕರ. ಹಾಗಾಗಿ ನಾವು ಭಗವಂತನನ್ನು ನಂಬಿ ಪ್ರಕೃತಿ ಒಳಗೆ ಲೀನವಾದರೆ ಬಯಲಾದರೆ ಜಗತ್ತೇ ಅವತ್ತು ಬಯಲಾಗ್ತದೆ, ಜಗತ್ತೇ ಅವತ್ತು ಆತ್ಮಾನಂದವಾಗ್ತದೆ. ಇಡೀ ಈ ತತ್ವ ಋಷಿಮುನಿಗಳು ಬಂದಿರತಕ್ಕಂಥ, ಅದರೊಳಗೆ ಭರತಖಂಡದಲ್ಲಿ ಬಂದಿರತಕ್ಕಂಥದ್ದು. ಭರತಖಂಡ ಅಂದರೆ ಇಡೀ ವಿಶ್ವಪ್ರೇಮಿ. 218 ರಾಷ್ಟ್ರಗಳಲ್ಲಿ ಭರತಖಂಡಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೀರ್ತಿ ಇದೆ. ಎಲ್ಲೋ ಒಂದು ಕಡೆ ಕಳಂಕ, ಈ ಅಸ್ಪೃಶ್ಯತೆಯಿಂದ ಅದನ್ನು ಹೋಗಲಾಡಿಸ್ಬೇಕು, ಅದನ್ನು ತೆಗಿಬೇಕು, ಆ ಡಿಕ್ಷನರಿಯನ್ನು ಕ್ಲೋಸ್ ಮಾಡಬೇಕು ಅನ್ನೋ ಅಭಿಪ್ರಾಯಗಳು ನಮ್ಮಲ್ಲಿ ಸಾಂಕೇತಿಕವಾಗಿ. ತನ್ನನ್ನು ತಾನು ಅರಿತು ತನ್ನರಿವೇ ಗುರುವಾದಾಗ ಅದಕ್ಕೆ ಸಾಧ್ಯತೆ ಇದೆ. ಇದು ಹೋಗ್ತದೆ, ಜಾತಿ ತಾರತಮ್ಯನೂ ಹೋಗ್ತದೆ, ಅಸ್ಪೃಶ್ಯತೆನೂ ಹೋಗ್ತದೆ. ನಾವೆಲ್ಲ ಒಂದು ಭಾರತೀಯರು ಅಂತಕ್ಕಂಥ ವಿಶ್ವವ್ಯಾಪಿ ವಿಚಾರ ಮುನ್ನೆಲೆಗೆ ಬರುತ್ತವೆ. ಅದು ಸಾಧ್ಯತೆ ಇದೆ ಅಂತ ನನ್ನ ಮನಸ್ಸು ಹೇಳ್ತದೆ, ಯಾವಾಗ ನಾವೆಲ್ಲ ಒಗ್ಗೂಡಿದಾಗ. ಇವತ್ತು ಕಾವ್ಯ ಬಟ್ಟೆಯವ್ರು ನೋಡಿಕೊಂಡು ಜಗತ್ತು ನಡುಗ್ತದೆ, ಶಾಪ ಹಾಕ್ತಾರೆ. ಆ ಋಷಿಮುನಿಗಳ ಶಾಪ ಬಹಳ ಅತೀತವಾದದ್ದು. ಹಾಗಾಗಿ ಅವ್ರನ್ನ ನಾವು ಗೌರವಿಸ್ಬೇಕು, ಅವರ ವಿಚಾರವನ್ನು ನಾವು ಪಡಿಬೇಕು ಅನ್ನೋ ಒಂದು ಶಕ್ತಿ ಇದೆ ನಮ್ಮ ಸಮಾಜದಲ್ಲಿ. ಹಾಗಾಗಿ ಅದನ್ನು ಉಳಿಸಿಕೊಂಡು ನಾವು ಬೆಳೆಸಿದೆ. ಖಂಡಿತ ನಾವು
ಅತ್ಯಂತ ಬಹು ಎತ್ತರಕ್ಕೆ ಬೆಳೀತದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.